ಕಾಮಿಡಿ ಕಿಲಾಡಿಗಿಂತ ಮುಂಚೆ ಬರೀ ಮನು ನಮ್ಮೂರು ಮಡೇನೂರು ಹಾಸನ ತಾಲೂಕು ಶಾಂತರಾಮ ಹೋಬಳಿ ಮಡೇನೂರು ಗ್ರಾಮ. ಅಲ್ಲಿ ಒಂದು ಹಳ್ಳಿಲಿ ನಾನು ಒಂದು 9ನೇ ಕ್ಲಾಸ್ ಗಂಟ ಓದಿ ಅಲ್ಲಿಂದ ಜರ್ನಿ ನಾನು 9ನೇ ಕ್ಲಾಸಿಂದಲೇ ಸ್ಟಾರ್ಟ್ ಜರ್ನಿ. ನಾನು ಆರ್ಕೆಸ್ಟ್ರಾ ಸ್ಟೇಜ್ ಮೇಲೆ ಹೋಗಿ ಒಂದು ಯಾವುದೋ ಒಂದು ಪ್ರೀಸೆ ಡ್ಯಾನ್ಸ್ ಮಾಡಿ ಅಲ್ಲಿಂದ ಹುಚ್ಚಿಡ್ಕೊಂಡು ಏನೋ ಒಂದು ಸ್ಟಾರ್ ಆಗಬೇಕು ಹೀರೋ ಆಗ್ಬೇಕು ಅಂದ್ಕೊಂಡು ಬೆಂಗಳೂರಿಗೆ ಬಂದು ಬೇಕ್ರಿ ಕೆಲಸದಲ್ಲಿ ಅಲ್ಲಿ ಇಲ್ಲಿ ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಮಧ್ಯೆ ಆರ್ಕೆಸ್ಟ್ರಾಗಳು ಅಲ್ಲಿ ಇಲ್ಲಿ ಸ್ಟೇಜ್ಗಳು ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಆಡಿಷನ್ ಕೊಡಿವೆ. ಒಂದು 15 ದಿವಸ ಊರಿಗೆ ಹೋಗಿ ಜಮೀನು ಕೆಲಸ ಮಾಡೋದು ಮತ್ತು ಇಲ್ಲಿ ಬರೋದು. ಊರಲ್ಲಿ ಜಮೀನಲ್ಲಿ ಜೋಳ, ಶುಂಠಿ, ರಾಗಿ ಮತ್ತು ಆಲೂಗೆಡ್ಡೆ ಅವೆಲ್ಲ ಹಾಕಿದ್ದೀನಿ. ಒಂದೊಂದ್ಸತಿ ಯಾವ್ಯಾವ ಕರ್ಮೀನು ಸಿಗಡಿ ಯಾವ್ಯಾವ ಬೆಳೆದು ಯಾವುದೂ ವರ್ಕೌಟ್ ಆಗಿಲ್ಲ. ಒಂದೊಂದ್ಸತಿ ಲಾಸು ಮಳೆ ಇಲ್ದಲೆ. ಆಮೇಲೆ ಜಮೀನಲ್ಲಿ ಒಂದೆರಡು ಬೋರ್ ಕೊರಿಸ್ದೆ, ಫೇಲಾದು. ಇನ್ನೊಂದು ಬೋರಲ್ಲಿ ನೀರು ಬತ್ತು ಅಂತ ಪಕ್ಕದಲ್ಲಿ ಯಾರೋ ಒಂದು ಸ್ವಲ್ಪ ಅಡಗಿಸಿದ್ರು, ಅದು ಮುಳಿಕೆತ್ತು ನೀರು. ಹಾಗಾಗಿ ಅಲ್ಲಿಂದ ಜರ್ನಿ ಕಡಿಮೆ ಒಂದು 9ನೇ ಕ್ಲಾಸ್ ಮುಗಿದ ತಕ್ಷಣ ಸೀದಾ ಬೆಂಗಳೂರಿಗೆ ಬಂದಿದ್ದೆ. ನಾನೇನೋ ಒಂದು ಸಿನಿಮಾದಲ್ಲಿ ಏನೋ ಒಂದು ಮಾಡಬೇಕು ಅದಾಗಬೇಕು ಅಂತ. ಆಡಿಷನ್ ಕೊಟ್ಟಿರೋ ದಿನವೇ ಇಲ್ಲ. ಆಡಿಷನ್ ಸಿಕ್ಕಾಬಟ್ಟೆ ಕೊಟ್ಟಿದ್ದೀನಿ. ಎಷ್ಟೇ ಆಡಿಷನ್ ಕೊಟ್ಟರು ಮಾತ್ರ ಜಮೀನಲ್ಲಂತೂ ಇದುವರೆಗೂ ನಾನು ಹೆಂಗೆ ಮಾಡಬೇಕು, ಈ ಕೆಲವ್ರಿಗೆ ಜಮೀನು ವಿಷಯನೇ ಗೊತ್ತಿರಲ್ಲ. ಸುಮ್ಮನೆ ನಾವು ರೈತರು ಅಂತ ಕೆಲವ್ರು ಹೇಳ್ಕೊಂಡಿರ್ತಾರೆ, ಸುಮ್ಮನೆ ಏನೋ ಒಂದು ಹೇಳಿರ್ತಾರೆ. ಅದು ನಾನಂತೂ ರಿಯಲಾಗಿ ಯಾರು ಹೇಳಿದ್ರು ಜಮೀನಲ್ಲಿ ಹೆಂಗೆ ಹೊಲ ಹೊಡಬೇಕು, ನೇಗ್ಲು ಹಾಕ್ಯಬೇಕಾ, ಅಲಬೆ ಹಾಕ್ಯಬೇಕಾ, ಕುಂಟೆ, ಈಚು, ಯಾವುದು ರಾಗಿಗೆ ಎಷ್ಟು ಸಾಲು ಹೊಡಿಬೇಕು, ಆಲೂಗಡ್ಡೆ ಎಷ್ಟು ತಿಂಗಳಿಗೆ ಬರುತ್ತೆ, ಆ ಜೋಳ ಎಷ್ಟು ತಿಂಗಳಿಗೆ ಬರುತ್ತೆ, ಎಷ್ಟು ತಿಂಗಳಿಗೆ ಹೂವು ಆಗುತ್ತೆ, ಅವೆಲ್ಲ ಪ್ರತಿಯೊಂದು ಗೊತ್ತು. ಬೆಳೆದ ಮೇಲೂ ಅಷ್ಟೇ ಯಾವ ಟೈಮಲ್ಲಿ ಆರಾಮ್ಸಿ ಬಿಡಬೇಕು, ರೈಟ್ ಯಾವಾಗ ಬಿಟ್ಟರೆ ಸಿಗುತ್ತೆ, ವರಮಹಾಲಕ್ಷ್ಮಿ ಹಬ್ಬ ಬಿಟ್ಟರೆ ಹೆಂಗೆ ಸಿಗುತ್ತೆ, ಬಕ್ರೀದ್ ಹಬ್ಬಕ್ಕೆ ಬಿಟ್ಟರೆ ಯಾವ ಟೈಮು ಆಲೂಗಡ್ಡೆ ರೈಟ್ ಅವೆಲ್ಲ ನನಗೆ ಪ್ರತಿಯೊಂದು ಗೊತ್ತು. ಅಷ್ಟೆಲ್ಲ ಗೊತ್ತಿದ್ರು ನಾನು ಸಿನಿಮಾ ರಂಗದಲ್ಲಿ ಏನೋ ಒಂದು ಮಾಡಬೇಕು ಅಂತ ಎಷ್ಟೋ ಚಾನಲ್ ಸುತ್ತಿದ್ದೀನಿ. ಅದರಲ್ಲೆಲ್ಲ ಚಾನಲ್ ಒಂದು ಚಾನ್ಸಿಗೋಸ್ಕರ ಅವ್ರ ಜೊತೆ ಸುಮ್ಮನೆ ಈ ಸೆಟ್ ಕೆಲಸ ಮಾಡಿಕೊಂಡು ಬ್ಯಾನರೆಲ್ಲ ಎತ್ತಿಟ್ಕೊಂಡು ಲೈಟಿಂಗ್ಸ್ ಎಲ್ಲ ಎತ್ತಿಟ್ಕೊಂಡು ಒಂದು ಚಾನ್ಸಿಗೆ ಏನೋ ಕಾಣಿಸ್ಕೈತೀನಿ ಅಂತ ಅದು ಕಾಣಿಸ್ಕೊಂಡು ಮುಗಿದ ತಕ್ಷಣ ಪಟ್ಟಂತ ಎಲ್ಲ ಪ್ಯಾಕಪ್ ಮಾಡ್ತಿದ್ದೆ ನಾನು. ಒಂದು ಸತಿ ಏನೋ ಒಂದು ಟಿ ವಿಲಿ ಕಾಣಿಸೈತಿ ಅಂತ ಕೆಲವು ಲೋಕಲ್ ಚಾನಲ್ ಮಾಡಿದ್ದೀನಿ, ಕೆಲವು ದೊಡ್ಡ ಚಾನಲ್ಲು ಮಾಡಿದ್ದೀನಿ. ಯಾರು ಒಂದು 2 ಎಪಿಸೋಡ್ ಮಾಡಿವೆ, ಊರಿಗೆ ಹೋಗಿವೆ. ಒಂದು 9ನೇ ಕ್ಲಾಸ್ ಬಿಟ್ಟು ಒಂದು 5 ವರ್ಷ, ಒಂದು 16-17 ವರ್ಷ ಆದಮೇಲೆ ನಮ್ಮ ತಂದೆ ತೀರ್ಕೊಂಡ್ರೆ ಒಂದು 2 ವರ್ಷ ಜಮೀನಲ್ಲೇ ಕೆಲಸ ಮಾಡಿದೆ. ಅದು ತೀರ್ಕೊಂಡು ಒಂದು 4 ವರ್ಷ ಆದಮೇಲೆ ಮತ್ತೆ ಬೆಂಗಳೂರಿಗೆ ಬಂದಾದ ತಕ್ಷಣ ಮತ್ತೆ ನಮ್ಮ ತಾತ ತೀರ್ಕೊಂಡ್ರು. ಹಂಗಾಗಿ ಮನೇಲಿ ಜವಾಬ್ದಾರಿಕೆಲ್ಲ ಪೂರ್ತಿ ನನಗೇ ಆಯಿತು. ಆಮೇಲೆ ಇನ್ನೇನು ಮಾಡೋದು, ಊರ ಕಡೆನೇ ಸೆಟ್ಲ್ ಆಗ್ಬಿಡೋಣ, ಜೀವನನೇ ಬೇಡ, ಸಿನಿಮಾ ಆಡಿಷನು ಬೇಡ ಅಂದ್ಬಿಟ್ಟು ಊರಿಗೆ ಹೋಗಿ ಸೆಟ್ಲಾದೆ. ಚಿಕ್ಕಬಳ್ಳಾಪುರದಲ್ಲಿ 35,000 ಹಸು ತಂದು 2 ಹಸು ಸಾಕಿ ಅವು ಒಂದು 6 ತಿಂಗಳು ಆಗ್ದಲ್ಲ ಕರು ಆಗ್ತಲ್ಲ. ಎಲ್ಲ ದಿವಸ ಬ್ಯಾಕ್ ನೋಡಿದೆ, ಒಂದು ಸಗಣಿ ಇಕ್ಬೇಕಾರೆ 50 ಕರು ಹಾಕುತ್ತೇನೋ ಅಂದ್ಬಿಟ್ಟು 3 ತಿಂಗಳು ನಾನು ಹಿಂಡಿ ಬೂಸೆ ನಾನು ತಿಂದು ಮನೆಯೆಲ್ಲ ಹಾಳು ಮಾಡಿ ಕೊನೆ 35,000 ಹಸು ತಂದು ಚಂದ್ರಾಪಟ್ಟಣದಲ್ಲಿ ಬರೀ 10,000ಕ್ಕೆ ಮಾರಿಬಿಟ್ಟು ಮತ್ತೆ ಬೆಂಗಳೂರಿಗೆ ಹುಚ್ಚಿಡಿತು. ಬೇಡ, ಮತ್ತೆ ಸಿನಿಮಾಕ್ಕೆ ಹೋಗೋಣ, ಅಲ್ಲಿಗೆ ಹೋಗೋಣ, ಅದು ಮಾಡೋಣ ಅಂತ. ಸೈಡಲ್ಲಿ ನಮ್ಮ ಹುಡುಗಿ ಬೇರೆ ಲವ್ ಮಾಡ್ಕೊಂಡಿದ್ದೆ. ನಮ್ಮ ಅತ್ತೆ ಹೋಗಿಲ್ಲ, ಒಂದು 3-4 ವರ್ಷ ಲವ್ ಮಾಡಿದ್ದೆ. ಇನ್ನೇನು ಮಧ್ಯದಲ್ಲಿ ಆಡಿಷನ್ ಆಗಲಿಲ್ಲ, ಯಾವುದೂ ವರ್ಕೌಟ್ ಆಗಲಿಲ್ಲ. ಕೊನೆಗೆ ಎಲ್ಲ ಸುಸ್ತಾಗಿ ಅಷ್ಟು ದಿನ ನಮ್ಮ ಮಾವನ ಮನೆ ಕಡೆಯವ್ರು ಬೇರೆ ಅಲ್ಲಿ ಕೊಟ್ಟು ಮದುವೆ ಮಾಡ್ತೀನಿ, ಅವರೇ ದುಡ್ಡು ಕೊಟ್ಟು ಇದು ಮಾಡ್ತಾರೆ, ಹಿಂಗೆ ಅಂತ ಹೇಳಕ್ಕೆ ಶುರು ಹಚ್ಕೊಂಡ್ರು. ಇದು ಯಾಕೆ ಸರಿ ಹೋಗಲ್ಲ, ಹೆಂಗಿರೋ ತೆಗಿನೇನು ಸಿನಿಮಾನೂ ಬೇಡ ಮದುವೆ ಆಗ್ಬಿಟ್ಟು ಎಲ್ಲರೂ ಸುಮ್ಮನೆ ATM ಎಲ್ಲರೂ ಕೆಲಸ ಮಾಡೋಣ, ಇಲ್ಲ ಮೆಟ್ರೋದಲ್ಲಿ ದಿವಸಕ್ಕೆ 800 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಎರಡರೊಳಗೆ ಯಾವುದೋ ಒಂದು ಜೀವನ ಮಾಡೋಣ, ಮದುವೆ ಆದಮೇಲೆ ಏನಾರು ಒಂದು ಜವಾಬ್ದಾರಿಕೆ ಬರಬೇಕು. ನಾವು ಸಿನಿಮಾ ರಂಗ ಹುಡುಕೊಂಡು ಯಾವುದೂ ಆಗಿಲ್ಲ, ಸ್ಟಾರ್ ಆಗಿಲ್ಲ. ಇದಕ್ಕೆ ನಾನು ಧರ್ಮಸ್ಥಳಕ್ಕೆ ಕಡಿಮೆ 5 ವರ್ಷ ಪಾದಯಾತ್ರೆ ಮಾಡಿದ್ದೀನಿ. 5ನೇ ವರ್ಷ ಬಾಯಿಗೆ ಬಂದಂಗೆ ಬೈದ್ಬಿಡ್ತಾ ದೇವರಿಗೆ, ಎಷ್ಟೊತ್ತಿಗೆ ಬಂದರೂ ನಾನು ಸ್ಟಾರ್ ಮಾಡೋಕ್ಕಾಗಿಲ್ಲ, ಸುಮ್ಮನೆ ಜೋಳ ಮರಿ ದುಡ್ಡು ರಾಗಿ ಮರಿ ದುಡ್ಡು ಅಂತ ತಂದ್ಬಿಟ್ಟು ನಿನಗೆ ಹಾಕ್ಬಿಟ್ಟು ನನಗೇನೂ ಸಿಗಲಿಲ್ಲ. ಸುಮ್ಮನೆ ನಾವು ಸಾಲ ಮಾಡ್ಬಿಟ್ಟು ನಿನಗೆ ಯಾಕೆ ತೀರಿಸ್ಬೇಕು, ದೇವ್ರು ನೀನು ನನಗೆ ಕೊಡಬೇಕು, ನಾನು ನಿನಗೆ ಕರ್ಕೆ ತೀರಿಸ್ಬೇಕು ಅಂದ್ಕೊಂಡು ಬೈದ್ಬಿಟ್ಟು ಬಂದಿದೆ. ಮದುವೆ ಆಗಿ 20 ದಿವಸ ಆಯಿತು. ಇನ್ನೇನು ಆಡಿಷನ್, ಯಾವ ಸಿನಿಮಾ ಇವೆಲ್ಲ ಬೇಡ, ಸುಳ್ಳು ಇವೆಲ್ಲ, ಸುಮ್ಮನೆ ಎಷ್ಟು ದಿವಸ ಅಂತ ಅವೆಲ್ಲ ಇರೋಣ. ಮಧ್ಯೆ ಸಿಕ್ಕಾಬಟ್ಟೆ ಘಟನೆ ನಡೆದವೆ, ಏನೇನೋ ಪಾಡತ್ತಿ ಸಿಕ್ಕಾಬಟ್ಟೆ ಅಂದರೆ ಹೆವಿ ಕಷ್ಟಪಟ್ಟಿದ್ದೀನಿ. ಕೆಲವು ಬಸ್ ಚಾರ್ಜು ಕೊಡ್ದಂಗೆ ಯಾಮಾರಿಸಿದ್ದೀನಿ. ಎಷ್ಟೋ ಜನಕ್ಕೆ ಹೋಟ್ಲಲ್ಲಿ ತಿಂದ್ಬಿಟ್ಟು ಯಾಮಾರಿಸ್ಬಿಟ್ಟು ಬಂದಿದ್ದೀನಿ, ಸಿಕ್ಕಾಬಟ್ಟೆ ಮಾಡಿದ್ದೀನಿ. ಅವೆಲ್ಲ ಆಗಿ ಸುಮ್ಮನೆ ಜೀವನ ಬೇಡ. ಮದುವೆ ಆದಮೇಲೆ ನಮ್ಮದೇ ಆದ ಒಂದು ಇದಿರುತ್ತೆ, ನಮ್ಮ ನೆಂಚ್ಕೊಂಡು ಒಂದು ಹೆಂಡ್ತಿ ಬಂದಿದ್ದಾಳೆ, ನಮ್ಮ ಮನೇಲಿ ನಮ್ಮ ಅವ್ವ ಇದೆ, ನಮ್ಮ ತಾಯಿ ಇದೆ, ಸುಮ್ಮನೆ ಯಾಕೆ. ನನ್ನ ತಂಗಿ ಮದುವೆ ಮಾಡಿ 3 ವರ್ಷ ಆಯಿತು. ಆ ಸಾಲ ಎಲ್ಲ ತೀರಿಸ್ತಾರೆ ಅಂದ್ಬಿಟ್ಟು ಇಬ್ಬರು ಒಂದು ಐಡಿಯಾ ಮಾಡ್ಕೊಂಡು ಫ್ಯಾಕ್ಟ್ರಿಗೆ ಇಲ್ಲ ಗಾರ್ಮೆಂಟ್ಸಿಗೆ ಇಲ್ಲ ATM ಇಲ್ಲ ಮೆಟ್ರೋ ಕೆಲಸ ಯಾವುದೋ ಒಂದು ಫಿಕ್ಸ್ ಆಗ್ಬಿಡೋಣ ಅಂದ್ಬಿಟ್ಟಿದ್ದೆ. ಲಾಸ್ಟ್ ಒಂದು ಮದುವೆಗೆ 20 ದಿವಸ ಕರೆಕ್ಟಾಗಿ ಜೀ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿ ಆಡಿಷನ್ ಅಂತ ಬಂತು. ಅದು ಹಾಸನದಲ್ಲಿ ಒಂದು 3 ಲಾಸ್ಟ್ 20 ದಿವಸನ ಮಾಡಿದ್ದಾರೆ. 20 ಎಷ್ಟೋ ಜಿಲ್ಲೆಯಲ್ಲಿ 30 ಜಿಲ್ಲೆಯಲ್ಲೇನೋ ಮಾಡಿದ್ದಾರೆ. ಅದರಲ್ಲಿ 25 ಜಿಲ್ಲೆ ಮುಗಿದೋಗಿದೆ. ಇನ್ನು ಲಾಸ್ಟ್ನೇ ಒಂದು 3 ಜಿಲ್ಲೆ ಉಳಿದಿದ್ದು. ನಮ್ಮ ಹಾಸನಕ್ಕೆ ಬಂದಿತ್ತು. ಆಮೇಲೆ ಇದು ಕೊಡೋಣ ಬೇಡವಾ ಅಂದ್ಕೊಂಡು ಸುಮ್ಮನೆ ಇದ್ದೆ, ನೋಡೋಣ ಅಂತ. ನಮ್ಮ ಮಿಸ್ಸಸ್ ಹೋಗ್ರಿ ಕೊಡ್ರಿ ನೋಡೋಣ ಅಂತ ಅಂದು ಹೋಗಿ ಕೊಟ್ಟೆ. ದೇವ್ರ ದಯಿಂದ ಕರೆಕ್ಟಾಗಿ 15-20 ದಿವಸಕ್ಕೆ ಕರೆಕ್ಟಾಗಿ ಫೋನು ನನಗೆ. ಯಾವಾಗ ಫೋನ್ ಬಂದಿದೆ ಅಂದರೆ ಚಂದ್ರಾಪಟ್ಟಣದಲ್ಲಿ ಒಂದು ಹೊಸ ತಂದಿದೆ ಸರ್, ಅದು ಜಾಡ್ಸಿ ರಪ್ಪ ಇದು ಯಾರೋ ಕುಯ್ಯರಿಗೆ ಕೊಡಬೇಕು ಅಂದ್ಕೊಂಡು ಹಿಡ್ಕೊಂಡು ಮಾರಕ್ಕೆ ಶಿಟ್ಟಿಗೆ ಹೋಗಿದೆ. ಅದು 20,000 ರೂಪಾಯಿ ಹೊಸ 10,000ಕ್ಕೆ ಬಂದರೂ ಕೊಟ್ಬಿಡೋಣ ಅಂತ ಇದ್ದೆ.
ಕರೆಕ್ಟಾಗಿ ಜೀ ಕನ್ನಡದಲ್ಲಿ ಫೋನ್ ಬಂತು ಟಕ್ಕನೆ, ಸರ್ ಎಲ್ಲಿದ್ದೀರಿ ಅಂತಂದರು. ಸರ್ ಹಿಂಗೆ ಚರಾಪಣಸ್ ಅಂತೇಳಿ ಹೊಸ ಮಾಡ್ತೇನೆ, ಯಾರು ನೀವು ಅಂದೆ. ನಾವು ಜೀ ಕನ್ನಡದಿಂದ ದಯಮಾಡಿ ನಿಮ್ಮ ಬಯೋಡೇಟಾ ಎಲ್ಲ ಹೇಳಿ ಸೋಮವಾರ ನೀವು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಸೀದಾ ಬೆಂಗಳೂರಿಗೆ ಬನ್ನಿ, ನೀವು ಸೆಲೆಕ್ಟ್ ಆಗಿದ್ರೆ. ಸುಮ್ಮನಿರಿ ಸರ್, ತಮಾಷೆ ಮಾಡ್ಬೇಡಿ, ನನಗೆ ಯಾವುದೋ ಒಂದು ಡಿಸೈಡ್ ಮಾಡ್ಕೊಂಡು ಸುಮ್ಮನಿದ್ದೀನಿ. ಸರ್ ನಿಜವಾಗ್ಲೂ ನೀವು ಪ್ರಾಮಸಾಗಿ ನಿಜವಾಗ್ಲೂ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ನಮ್ಮ ಸತೀಶ್ ಸರು ಮತ್ತು ಅವಿನಾಶ್ ಸರ್ ಅಂತ ಒಬ್ಬರು ಫೋನ್ ಮಾಡಿದರು. ಆಮೇಲೆ ಶರಣಯ್ಯ ಸರ್ ಅವೆಲ್ಲ ನೋಡಿ ಸೆಲೆಕ್ಟ್ ಮಾಡಿದರು. ಆಮೇಲೆ ಇಮಿಡಿಯೇಟ್ಲಿ ಹಂಗೆ ಫೋನ್ ಬರ್ತಿದ್ದಂಗೆ ನಿಜವಲ್ವ ಸರ್ ಅಂದೆ. ಹೌದು ಅಂದರು. 10,000 ರೂಪಾಯಿಗೆ ಹೋಗೋ ಸನ ಒಂದು 5,000ಕ್ಕೆ 6,000ಕ್ಕೆ ಪಟ್ ಅಂತ ಮಾರಿ ಜೂಟು 2 ದಿನ ನನಗೆ ನಿದ್ದೆನೇ ಇಲ್ಲ. ಫುಲ್ ಬೆಳಗೂ ನಿದ್ದೆ ಮಾಡಿಲ್ಲ ಸರ್. ಲೆಕ್ಕ ಕೇಳೋದು, ಎಷ್ಟು ಗಂಟೆಗೆ ಹೋಗ್ತೀನಿ ಬೆಂಗಳೂರಿಗೆ, ಎಷ್ಟು ಗಂಟೆಗೆ ಹೋಗ್ತೀನಿ ಅಂತ ಬ್ಯಾಕ್ ಮಾಡ್ಕೊಡೋದು. ಇವಾಗ ಹೋಗ್ಬೋದೇನೋ. ಬೆಳಗ್ಗೆ 6 ಗಂಟೆಗೆ ಫೋನು ಸೋಮವಾರ. ಅವ್ರು ಹೇಳಿರೋದು 11 ಗಂಟೆಗೆ. ಸರ್ ಎಷ್ಟು ಗಂಟೆಗೆ ಬರೋದು? ದಾಸಡಿ ಬಂದು ನಮ್ಮ ಫ್ರೆಂಡ್ ರೂಮಿಗೆ ಆಲ್ಟ್ ಆಗ್ಬಿಟ್ಟಿದ್ದೀನಿ. ನಮ್ಮ ಬಿಜಾಪುರ ಸದಾ ಅಂತ ಇದ್ದ, ಅವ್ನ ರೂಮಲ್ಲಿದ್ದೆ ನಾನು. ಸಂದಿಲು ಫೋನು ಎಷ್ಟೊತ್ತಿಗೆ ಬರೋದು ಅಂತ. ಬನ್ನಿ ನೀವು ಒಂದು 10 ಗಂಟೆಗೆ ಅಂತ ಹೋದೆ. 2ನೇ ರೌಂಡ್ ಸೆಲೆಕ್ಟ್ ಆದೆ. 3ನೇ ರೌಂಡ್ ನೀವು ಇಲ್ಲೇ ಇರಬೇಕಾಗುತ್ತೆ, ಹಂಗೆ ಹಿಂಗೆ ಅಂತ ಅಂದರು. ಹೌದಾ ಸರಿ ಸರ್ ಅಂತ ಮುಗಿಸ್ಕೊಂಡು ಒಂದು 5 ವಾರ ನನಗೆ ಒಂದು ಡೈಲಾಗು ಸರಿಯಾಗಿ ಬಂದಿರಲಿಲ್ಲ ಸರ್. ಒಂದು ಚೂರು ನನಗೇನೋ ಒಂಥರ ನರ್ವಸ್ ಆಗಿ 2 ಡೈಲಾಗು ಸ್ಕಿಟ್ಟಲ್ಲಿ 2 ಡೈಲಾಗು ಸೈಡ್ ಕ್ಯಾರೆಕ್ಟರ್ ಮಾಡ್ತಿದ್ದು. ಒಂದು 5 ವಾರ ಆದಮೇಲೆ ಸ್ವಲ್ಪ 3 4 ಮೇಯ್ನ್ ಸ್ಕಿಟ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ. 4 ಇದುವರೆಗೂ ಒಂದು ಸ್ಕಿಟ್ ಕೊಟ್ಟರು ನಾನು ಬೇಡ ಅಂತ ಯಾವತ್ತೂ ಒಂದಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಯಾವತ್ತೂ ಇಲ್ಲ. ಕೊಡಿ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಬಟ್ ಇನ್ನೊಂದೇನು, ರಕ್ಷಿತಾ ಮೇಡಮ್ ಸೆಲ್ಯೂಟ್ ಹೊಡೆದಾಗಲೇ ನನಗೆ ಒಂಥರ ಖುಷಿ ಆಯಿತು. ಜಗಣ್ಣವರು ಆಗಾಗ ಹಳ್ಳಿ ಪ್ರತಿಭೆ, ಗ್ರಾಮೀಣ ಭಾಷೆ ಉಪಯೋಗಿಸ್ತೇನೆ. ಕೆಲವ್ರಿಗೆ ಬರೋಲ್ಲ, ಕೆಲವರು ಗೊತ್ತಾಗ್ಬಿಡುತ್ತೆ ಹಳ್ಳಿಯವ್ರು ಯಾರು ಏನು ಅಂತ. ಎಡಮಟ್ಟೆ ಕುರುಂಬಳ ಸೇರಿಸ್ಕೊಂಡ್ಬಿಟ್ಟೆ ಅಂಟಿದಾಗೆ ಗೊತ್ತಾಗ್ಬಿಡ್ತೇವೆ ಮಾತಾಡೋದು. ನಾವು ಸ್ಟೈಲಾಗಿ ನಾಟಕ ಮಾಡ್ಬೇಕಾರ್ಲೂ ಈಗ ನಾಟಕೀಯವಾಗಿ ಹೇಳ್ತಾರೆ ಕೆಲವರು, ನಾನು ಹಳ್ಳಿಯವನು ಗೊತ್ತಾ ಅಂತ. ಅದನ್ನು ನಾನು ಏನೋ ನಂದು ನ್ಯಾಚುರಲಾಗಿ ಹೇಳ್ತೀನಿ. ನಾನು ಇರೋದು ಯಾಕೆಂದ್ರೆ ಇದ್ದದ್ದೇ ಇದ್ದಂಗಲ್ವಾ. ಹಂಗಾಗಿ ಒಂದು 6 ವಾರ ಆದಮೇಲೆ ಒಳ್ಳೊಳ್ಳೆ ಸ್ಕಿಟ್ ಬರೋಕ್ಕೆ ಸ್ಟಾರ್ಟ್ ಆದವು. 3 4 ಮಾಡಿದೆ. ಚೆಕ್ಕು ವಾಚು ಎಲ್ಲ ಬಂತು. ಲಾಸ್ಟ್ ಎಂಡಲ್ಲಿ ಒಂದು ಬೈಕು ಬಂದಿದ್ದು ಆಚೆ ಕಡೆ ನೀವು ನೋಡಿದ್ರಿ. ಅದು ಮುಗಿದ ತಕ್ಷಣ ಫಿನಾಲೆ. ಫಿನಾಲಲ್ಲಿ ಅಂತೂ ಸಿಕ್ಕಾಬಟ್ಟೆ ಒಂದು 2 ಇದು ಶಿವರಾಜ್ ಕುಮಾರ್ ಪಾತ್ರ ಮಾಡಿದೆ ನಾನು. ಸಖತ್ ಹಿಟ್ಟಾಯಿತು ಸ್ಕಿಟ್ಟು, ಸೂಪರ್ ಆಯಿತು. ಫಿನಾಲಲ್ಲಿ ಡಗ ಅಂತ ಜೀವ. ಅಂದರೆ ನಮ್ಮೂರ ಕಡೆ ಪಾಪ ಸಿಕ್ಕಾಬಟ್ಟೆ ಕಟೌಟ್ ಎಲ್ಲ ಹಾಕಿ. ನಮ್ಮ ಕಡೆ ಇನ್ನೊಂದೇನು ಅಂದರೆ ಹಾಸನ ಅಂತಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಇದ್ದಾರೆ ಫ್ಯಾನ್ಸು. ಹಾಸನದಲ್ಲಿ ಹೆಚ್ಚಾಗಿರೋದೇನೆಂದರೆ ನಾನು ಏನೋ ಒಂದು ಮಾಡ್ತಾಯಿದ್ದೀನಿ ಅಂದರೆ ಕಟೌಟ್ಗಳು ಹಾಕೋದು, ಇದು ಮಾಡೋದು, ಏನೋ ಒಂಥರ ಕ್ರೇಜ್ ನಮ್ಮ ಕಡೆ. ಸಿಕ್ಕಾಬಟ್ಟೆ ಹುಚ್ಚು. ಆ ಥರ ಎಲ್ಲ ಒಂದು ಸಖತ್ ಸಹಾಯ ಮಾಡಿದ್ದಾರೆ ನನಗೆ. ಅದಂತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಆಮೇಲೆ ನಾನು ಫಿನಾಲಲ್ಲಿ ಎಲ್ಲ ಮುಗಿದ್ರು. ಜಗಣ್ಣ ಅವರೆಲ್ಲ ಕೇಳಿದ್ರು, ಯಾರು ಗೆಲ್ಬೋದು ನಿಮಗೆ ಅಂತ. ನಿಮ್ಮಲ್ಲೇ ಹೇಳಿ ಅಂದರು. ನಾನು ಕಾನ್ಫಿಡೆನ್ಸಿಗೆ ಸರ್ ನಾನೇ ಗೆಲ್ತೀನಿ ಸರ್ ಅಂದರು. ಏನು ನಿಮ್ಗೆ ಕೇಳ್ತಾವೆ ಅಂತ ಅವ್ರಿಗೆಲ್ಲ ಇದು. ಆಮೇಲೆ ಎಲ್ಲರನ್ನೂ ಕೇಳಿದ್ರು. ಅವರೆಲ್ಲ ನಾನು ಗೆಲ್ತೀನಿ ಅಂದರು. ಇಲ್ಲ ಸರ್ ನಾನೇ ಗೆಲ್ತೀನಿ ಅಂತ ಅಂದೆ. ಸದ್ಯ ವಿನ್ನರ್ ಆಗೋ ಟೈಮಲ್ಲಿ ಸೂರಜು ನಾವು ಆ ಕಡೆ ಈ ಕಡೆ ಇದ್ದೋ, ಜೀವ ಡಗ ಅಂತ ಇತ್ತು. ಸೂರಜು ಅವ್ರನ್ನ ಹಗ್ ಮಾಡೋಕೆ ಹೋಗ್ತಾನೆ, ಜಗ್ಗೇಶ್ ಅವ್ರನ್ನ. ಯಾರನ್ನ ಹಗ್ ಮಾಡ್ತೀನಿ ಅವರೇ ಗೆದ್ದರು ಅಂತ ಟ್ವಿಸ್ಟು ಅದು ಜಗಣ್ಣ ಹೇಳ್ತಿದ್ದು. ನಾನು ಹಿಂಗೆ ಕ್ಯಾಚಾಗಳಾಗೋದು, ಅವ್ರಿಗೆ ಕ್ಯಾಚಾಗಳಾಗೋದು. ನಾನು ಸುಮ್ಮನೆ ನಿಂತಿದ್ದೆ, ಅಯ್ಯೋ ಯಾರೋ ಅಂತ. ಬಡಗನ ಹಗ್ ಮಾಡಿದ್ರು ಸರ್. ಲೈಫಲ್ಲಿ ನನ್ನ ಏನೋ ಒಂಥರ ಚೇಂಜು ಲೈಫಲ್ಲಿ. ನನಗೆ ದೇವ್ರದೇ ಇದರಿಂದ ಯಾವ್ಯಾವ ಚಾನಲ್ ಎಲ್ಲೆಲ್ಲಿ ಸೆಲೆಕ್ಟ್ ಮಾಡಿರಲು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಬೈಕ್ ಹೇಳಲ್ಲ. ಯಾಕೆಂದ್ರೆ ಅವರೆಲ್ಲ ಸೆಲೆಕ್ಟ್ ಮಾಡಿದ್ರೆ ನಾನು ಈ ವೇದಿಕೆಯಲ್ಲಿ ಬಂದಕ್ಕೂ ಆಗ್ತಿರಲಿಲ್ಲ, ಗೆಲ್ಲಕ್ಕೂ ಆಗ್ತಿರಲಿಲ್ಲ. ಇವತ್ತು 5-6 ಸಿನಿಮಾ ನಾನು ಮಾಡೋಕ್ಕೂ ಆಗ್ತಿರಲಿಲ್ಲ. ಅಲ್ಲಿ ಏನಾರು ಗುರ್ತಿಸ್ಕೊಂಡು ಇಲ್ಲಿ ಬಂದಿದ್ರೆ ಜನನೇ ಮಾತಾಡೋರು, ಬಾರಲ್ಲೋ ಆ ಚಾನಲ್ ಕಿಸ್ ದಬಾಕ್ಬಿಟ್ಟು ಇಲ್ಲಿ ಮಾಡೋಕೆ ಅವನೇ ಬೇಕಾ ಅನ್ನೋರು. ಸದ್ಯ ದೇವ್ರದಿಂದ ನಾನು ಹಳ್ಳಿಲಿದ್ದು ಯಾವುದೋ ಒಂದು ನೇಗ್ಲಿಡ್ದು ಹೊಲ ಹೊತ್ತು ಇವತ್ತು ಹಸುಗಳು ವ್ಯಾಪಾರ ಮಾಡಿ, ಬೆಣ್ಣೆ ವ್ಯಾಪಾರ ಮಾಡಿ, ಜಮೀನಲ್ಲಿ ರಾಗಿ ಜೋಳ ಎಲ್ಲ ತೂರಿ ಬಡ್ದು ಮಾರಿ ಅಂಥದ್ರಲ್ಲಿ ಇವತ್ತು ಬಂದು ಬೆಂಗಳೂರಲ್ಲಿ ಏನೂ ಗೊತ್ತಿಲ್ಲದಲ್ಲೇ ಬಂದು ಇವತ್ತು ಚೆನ್ನಾಗಿ ಜೀ ಕನ್ನಡದಿಂದ ಒಂದು ಚೆನ್ನಾಗಿದ್ದೀನಿ ಅಂದರೆ ಗೆದ್ದು ಒಂದು 3-4 ತಿಂಗಳಿಗೆ ಸಿಕ್ಕಾಬಟ್ಟೆ ಪ್ರೋಗ್ರಾಮು ಸಿನಿಮಾ ಬಂದು ಅದ್ರದ್ದೇನು ಅದು ಒಂದು ಜೀ ಕನ್ನಡದ ಪತ್ತಿದಂಗೆ ನಾನು ಕಾರ್ ಟಕ್ಕಂತ ತಗೊಬಿಟ್ಟೆ, ಒಂದು ಶಿಫ್ಟ್ ಕಾರ್. ಅದೊಂದು ಖುಷಿ ಆಯ್ತು ನನಗೆ. ಲೈಫಲ್ಲಿ ನಮ್ಮ ಮನೇಲಿ ಕಾರೇ ನೋಡ್ದಾರಲ್ಲ. ಇವತ್ತು ನಾನು ಕಾರಲ್ಲಿ ಹೋದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ಸರ್. ಯಾವತ್ತೂ ನಾನು ಮರೆಯೋಂಗಿಲ್ಲ ಜೀ ಕನ್ನಡ. ಅಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಅದು.